ಲೈಕ್ H&Mಗೆ ಹೋಗೋಣ ಆ್ಯಂಡ್ ಝೂಡಿಯೋಗೆ ಹೋಗೋಣ ಮತ್ತು ವೆಸ್ಟ್ ಸೈಡ್ಗೆ ಹೋಗೋಣ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಒಂದು ವಿಡಿಯೋ ಮಾಡಿ ವೆಸ್ಟ್ ಸೈಡ್ಗೆ ಬಂದ್ವಿ. ತುಂಬಾ ಚೆನ್ನಾಗಿ ತುಂಬ ನೀಟ್ ಕಾಣಿಸ್ತೀನಿ ಅಂದತ್ತಲ್ಲ, ಸೊ ಅದನ್ನು ನೋಡ್ತಾ ಝೂಡಿಯೋ 3ಕ್ಕೆ ಹೋಗೋ ಎಲ್ಲ ಕಡೆಯಿಂದ ನಾನು ಒಂದು ಸೈಡ್ ಬುಕ್ ಮಾಡ್ಕೊಳ್ಳೋಣ ಇದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ತುಂಬ ದಿನದ ಮೇಲೆ ನಾನು ವೀಕೆಂಡ್ ವ್ಲಾಗ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ವೀಕೆಂಡಲ್ಲಿ ನಾವು ಮಾಲ್ಗೆ ಹೋಗೇ ತುಂಬ ದಿನ ಆಯಿತು. ಪ್ರತಿ ವೀಕೆಂಡ್ ಏನಾದರೂ ಒಂದು ಫಂಕ್ಷನ್ಸ್ ಅಟೆಂಡ್ ಮಾಡೋದೇ ಆಗ್ತಾಯಿತ್ತು, ಹಾಗಾಗಿ ಮಾಲ್ಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಈ ವೀಕೆಂಡ್ ಏನೂ ಇಲ್ಲ, ಸೊ ಹಂಗಾಗಿ ಮಾಲ್ಗೆ ಹೋಗೋಣ ಅಂತ ಬರ್ತಾ ಇದ್ದೀವಿ. ಸೊ ನೋಡೋಣ ಮಾಲಲ್ಲಿ ಲೈಕ್ H&Mಗೆ ಹೋಗೋಣ ಆ್ಯಂಡ್ ಝೂಡಿಯೋಗೆ ಹೋಗೋಣ ಮತ್ತು ವೆಸ್ಟ್ ಸೈಡ್ಗೆ ಹೋಗೋಣ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವ್ಯಾವ ಕಡೆ ಹೋಗಿ ಬರ್ತೀನಿ ಅಂತ. ಹಾಗೆ ಇದು ಡಿಸೆಂಬರ್ ಮಂತ್ ಕೂಡ ಆಗಿರೋದ್ರಿಂದ ಫಿನಿಕ್ಸ್ ಮಾಲಲ್ಲಿ ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟಿದ್ದಾರೆ, ಸೊ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಫಸ್ಟು ನಾವು ಫಿನಿಕ್ಸ್ ಮಾಲಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಕ್ರಿಸ್ಮಸ್ ಟ್ರೀ ನೋಡೋಣ ಅಂತ ಬಂದ್ವಿ. ಕ್ರಿಸ್ಮಸ್ ಟ್ರೀ ಅಂತೂ ತುಂಬಾ ಚೆನ್ನಾಗಿಯೇ ಡೆಕೋರೇಟ್ ಮಾಡಿ ರೆಡಿ ಮಾಡಿ ನಿಲ್ಲಿಸಿದ್ರು. ಹಾಗೆ ಅಲ್ಲಿ ಎಷ್ಟು ಕ್ರೌಡ್ ಇತ್ತು ಅಂದರೆ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಬಟ್ ನಾವು ಕೂಡ ಅದೇ ಕ್ರೌಡ್ ಮಧ್ಯೆ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದ್ವಿ. ಕ್ರಿಸ್ಮಸ್ ಟ್ರೀದು ತುಂಬಾ ಚೆನ್ನಾಗಿತ್ತು ಮಾತ್ರ ಕ್ರಿಸ್ಮಸ್ ಟ್ರೀ ಫಿನಿಕ್ಸ್ ಮಾಲಲ್ಲಿ. ಅದಾದಮೇಲೆ ನಾವು ಕ್ರಿಸ್ಮಸ್ ಟ್ರೀ ನೋಡಿಕೊಂಡು ಫಸ್ಟು ವೆಸ್ಟ್ ಸೈಡ್ಗೆ ಬರೋಣ ಅಂತ ವೆಸ್ಟ್ ಸೈಡ್ಗೆ ಬಂದ್ವಿ. ವೆಸ್ಟ್ ಸೈಡಲ್ಲಿ ಬ್ಲ್ಯಾಕ್ ಮತ್ತು ರೆಡ್ ಕಾಂಬಿನೇಷನಲ್ಲೇ ತುಂಬಾ ಕಲೆಕ್ಷನ್ಸ್ ಇದ್ದಿದ್ದು. ಹಾಗೆ ಪಾರ್ಟಿ ವೇರ್ ಡ್ರೆಸ್ಸಸ್ ಆಗಿರ್ಬೋದು ಮತ್ತು ವಿಂಟರ್ ವೇರ್ ಡ್ರೆಸ್ಸಸ್ ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿರೋದೇ ಇತ್ತು. ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ನೋಡಿ ಇನ್ನೊಂದು ನೋಡಿದ್ರೆ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಕಲೆಕ್ಷನ್ಸ್ ವೈಸ್ ಅಂತೂ ತುಂಬಾ ವೆರೈಟೀಸ್ ಇತ್ತು ಅಂತಲೇ ಹೇಳ್ಬೋದು. ನಾವು ಸುಮಾರು ಕಲೆಕ್ಷನ್ಸ್ ಎಲ್ಲ ನೋಡಿದ್ವಿ. ಜಾಕೆಟ್ಸ್ ಎಲ್ಲ ತುಂಬಾ ವೆರೈಟೀಸ್ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಎಲ್ಲ ರೆಡ್ ಮತ್ತು ವೈಟ್ ಕಾಂಬಿನೇಷನ್ಸ್ ಎಲ್ಲ ಇತ್ತು. ಹಾಗೆ ಜೀನ್ಸ್ ಮತ್ತು ಟಾಪ್ಸ್ ಎಲ್ಲ ಇತ್ತು. ಹಾಗೆ ಇದೊಂದು ಬ್ಲ್ಯಾಕ್ ನೋಡಿದ್ನಲ್ಲ, ಈ ಥರ ಡ್ರೆಸ್ಸಸ್ ಇತ್ತು, ಅದಕ್ಕೆ ಇದು ಅದಷ್ಟು ನಂಗೆ ಲೈಕ್ ಆಗಿಲ್ಲ. ಅದಾದಮೇಲೆ ಇಲ್ಲಿ ಕೋಟ್ ಎಲ್ಲ ನೋಡ್ತಾ ಇದ್ವಿ. ಹಾಗೆ ಇವಾಗ ನೋಡ್ತಾ ಇದ್ದೀನಲ್ಲ ಈ ಡ್ರೆಸ್, ಇದು ವೆಲ್ವೆಟ್ ವಿತ್ ಡಿಸೈನ್ ಇತ್ತಲ್ಲ, ಅದೊಂಥರ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಈ ಒಂದು ಡ್ರೆಸ್ಸು ತುಂಬ ಚೆನ್ನಾಗಿತ್ತು. ಇದು 3000 ಏನೋ ಇತ್ತು ಈ ಒಂದು ಡ್ರೆಸ್ಸು. ಆಲ್ಮೋಸ್ಟ್ ಎಲ್ಲದೂ ಲೈಕ್ ಪಾರ್ಟಿ ವೇರ್ ಡ್ರೆಸ್ಸಸ್ ಆಗಿರ್ಬೋದು, ಹಾಗೆ ಜಾಕೆಟ್ಸ್ ಆಗಿರ್ಬೋದು, ಇದೆಲ್ಲ ಒಂದು ಆಲ್ಮೋಸ್ಟ್ 3000 ರೇಂಜಲ್ಲೇ ಇತ್ತು. ಅಂದರೆ 2000ಇಂದ 3000. ಹಾಗೆ ಇವಾಗ ನೋಡ್ತೀನಲ್ಲ ಜಾಕೆಟ್, ಇದಂತೂ ತುಂಬ ಇಷ್ಟ ಆಯ್ತು ನನಗೆ. ಇದು 3000 ಈ ಜಾಕೆಟು. ಬಟ್ ನನಗೆ ಈಗ ಅವಶ್ಯಕತೆ ಇರಲಿಲ್ಲ ಆ ಥರ ಜಾಕೆಟ್, ಹಾಗಾಗಿ ನಾನು ತೊಗೊಳ್ಳಿಲ್ಲ. ಅದಾದಮೇಲೆ ಈ ಬ್ಲ್ಯಾಕ್ ಡ್ರೆಸ್ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹಾಗೆ ಅದಕ್ಕೂ ಕೂಡ 3000 ಅನಿಸುತ್ತೆ. ಅದಾದಮೇಲೆ ಸ್ಯಾಂಡಲ್ಸ್ ಅಂತೂ ಬಿಡಿ ತುಂಬಾ ವೆರೈಟೀಸ್ ಇತ್ತು ಸ್ಯಾಂಡಲ್ಸ್ ಎಲ್ಲ. ಹಾಗೆ ಶೂಸು ಅಷ್ಟೇ ತುಂಬಾ ವೆರೈಟೀಸ್ ಆಫ್ ಶೂ ಇತ್ತು ಅಂತಲೇ ಹೇಳ್ಬೋದು. ಸ್ಯಾಂಡಲ್ಸಲ್ಲಿ ಹೀಲ್ ಇರೋದು ಅಷ್ಟೇ ತುಂಬ ಚೆನ್ನಾಗಿರೋದೇ ಇತ್ತು. ಇವಾಗ ನೋಡ್ತೀನಲ್ಲ ಈ ಸ್ಯಾಂಡಲ್ ತುಂಬ ಇಷ್ಟ ಆಯಿತು ಶಂಕರ್ಗೆ, ಅದಕ್ಕೆ ಟ್ರೈ ಮಾಡು ಅಂತಿದ್ರು. ಬಟ್ ಅದು ಹೀಲ್ ಸ್ವಲ್ಪ ಜಾಸ್ತಿ ಇತ್ತಲ್ಲ, ಆಮೇಲೆ ಇನ್ನೂ ಹೈಟ್ ಕಾಣಿಸ್ತೀನಿ ಅಂತ ನಾನು ಟ್ರೈ ಮಾಡಲಿಲ್ಲ. ವೈಟ್ ಕಲರ್ ಶೂನು ಅಷ್ಟೇ ತುಂಬ ಚೆನ್ನಾಗಿರೋದೇ ಇತ್ತು. ನಮಗೆ ಬೇಕು ವೈಟ್ ಕಲರ್ ಶೂ ಅಂದಾಗ ಸಿಕ್ಕೋದೇ ಇಲ್ಲ. ಬಟ್ ಇವಾಗಂತೂ ಎಷ್ಟು ವೆರೈಟೀಸ್ ಇತ್ತು ಅಂದರೆ ತುಂಬ ವೆರೈಟೀಸ್ ಇತ್ತು ಶೂಸಲ್ಲೂ. ಅದಾದಮೇಲೆ ನಾವು ವೆಸ್ಟ್ ಸೈಡಲ್ಲಿ ಮೆನ್ಸ್ ಸೆಕ್ಷನ್ಗೆ ಬಂದ್ವಿ. ಶಂಕರ್ ಶರ್ಟ್ಸ್ ಎಲ್ಲ ನೋಡ್ತಾಯಿದ್ರು ಯಾವುದು ಇಷ್ಟ ಆಗುತ್ತೆ ಅಂತ. ಬಟ್ ಕೆಲವೊಂದರೆ ನಾವು ಆಲ್ರೆಡಿ ತೊಗೊಂಡಿರೋದೇ ಇತ್ತು, ಬೇರೆ ಯಾವುದು ಹೊಸದಿದೆ ಅಂತ ಟ್ರೈ ಮಾಡ್ತಾಯಿದ್ರು. ಆ್ಯಂಡ್ ಒಂದು ಶರ್ಟ್ ಅವ್ರಿಗೆ ಇಷ್ಟ ಆಯಿತು, ಸೊ ಅದನ್ನು ಚೆಕ್ ಮಾಡ್ತೀನಿ ಅಂತ ಅವ್ರು ಟ್ರಯಲ್ ರೂಮ್ಗೆ ಹೋದರು. ಆ ಟೈಮಲ್ಲಿ ನಾನು ಇಲ್ಲಿ ವೆಸ್ಟ್ ಸೈಡಲ್ಲಿ ಹೋಮ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ನೋಡ್ತಾ ಇದ್ದೆ. ಇದು ಅಷ್ಟೇ ಎಷ್ಟು ಕಲೆಕ್ಷನ್ಸ್ ಇತ್ತು ಅಂದರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ನಾನಂತೂ ಈ ನಡುವೆ ವೆಸ್ಟ್ ಸೈಡಲ್ಲಿ ಮತ್ತು ಹೋಮ್ ಸೆಂಟರಲ್ಲಿ ಎರಡೂ ಕಡೆ ಮಾಲ್ಗೆ ಹೋದ್ರಂತೂ ಹೋಮ್ ಡೆಕೋರೇಟಿವ್ ಐಟಮ್ಸ್ ನೋಡ್ತಾನೆ ಇರ್ತೀನಿ. ಬಟ್ ಯಾವುದೂ ತೊಗೊತಾ ಇಲ್ಲ, ಏನಕ್ಕಂದರೆ ಎಲ್ಲ ಹೊಸ ಮನೆಗೆ ತೊಗೊಳೋಣ ಅಂತ ಸುಮ್ಮನೆ ನೋಡ್ತೀನಿ, ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ. ಆ್ಯಂಡ್ ಸುಮಾರು ಕಲೆಕ್ಷನ್ಸ್ ಅಂದ್ಕೊಂಡಿದ್ದೀನಿ ತೊಗೊಳ್ಬೇಕು ಅಂತ, ಬಟ್ ಅದೆಲ್ಲ ಹೊಸ ಮನೆಗೆ ತೊಗೊಳೋಣ ಅಂತ. ಬಿಕಾಸ್ ಇವಾಗ ತೊಗೊಂಡು ಬಂದರೂ ನಾನು ಯೂಸ್ ಮಾಡಲ್ಲ, ಅದೆಲ್ಲ ಹಾಗೆ ತೆಗೆದಿಟ್ಟು ಮತ್ತು ಅದೆಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿಗೆ ತೊಗೊಂಡೋಗೋದು ಈ ಥರ ಎಲ್ಲ ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ತೊಗೊತಾ ಇಲ್ಲ. ಬಟ್ ನಾನು ಎಲ್ಲ ನೋಡಿಟ್ಕೊತಾ ಇದ್ದೀನಿ ಯಾವ್ದು ಚೆನ್ನಾಗಿರುತ್ತೆ ನಮ್ಮ ಹೊಸ ಮನೆಗೆ ಅಂತ. ಸೊ ಹಂಗಾಗಂತೂ ನಾನು ಈಗಂತೂ ಈ ನಡುವೆ ವೆಸ್ಟ್ ಸೈಡ್ಗೆ ಹೋಮ್ ಸೆಂಟರ್ಗೆ ಹೋದರೆ ಏನೆಲ್ಲ ಕಲೆಕ್ಷನ್ಸ್ ಬಂದಿದೆ ಅಂತ ನೋಡ್ತಾನೆ ಇರ್ತೀನಿ. ಅದರಲ್ಲೂ ಕೆಲವೊಂದು ಸರ್ತಿ ನಾನು ತೊಗೊಂಡು ಬಂದುಬಿಟ್ಟಿದ್ದೀನಿ. ಇವಾಗ ಒಂದು 2-3 ಐಟಮ್ಸು ಹೊಸ ಮನೆಗೆ ಅಂತಲೇ ತೊಗೊಂಡು ಬಂದು ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಯೂಸೇ ಮಾಡ್ತಾಯಿಲ್ಲ, ಇದೆಲ್ಲ ಹೊಸ ಮನೆಗೆ ಯೂಸ್ ಮಾಡ್ತೀನಿ ಅಂತ. ಅದಕ್ಕೆ ಶಂಕರ್ ಹೇಳ್ತಿರ್ತಾರೆ, ಹೊಸ ಮನೆಗೆ ಒಂದು ಸರ್ತಿ ಹೋದ್ಮೇಲೆ ಎಲ್ಲ ತೊಗೊಂಡು ಬಂತೆ, ಈಗ ತೊಗೊಂಡು ಬಂದರೂ ಹಾಗೆ ಪ್ಯಾಕ್ ಮಾಡಿರ್ತೀಯ, ಯೂಸ್ ಮಾಡಲ್ಲ, ಅದಕ್ಕೆ ಯಾಕೆ ಇಷ್ಟು ಬೇಗ ತೊಗೊಂಡು ಬರ್ತೀಯ ಅಂತ. ಅದಕ್ಕೆ ನಾನು ಇವಾಗ ಆಲ್ಮೋಸ್ಟ್ ತೊಗೊಳೋದೇ ಇಲ್ಲ, ಸುಮ್ಮನೆ ನೋಡಿಕೊಂಡು ಹಾಗೆ ಬರ್ತೀನಿ. ಬಟ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು.
ಹಾಗೆ ವೆಸ್ಟ್ ಸೈಡಲ್ಲಿ ವೆಸ್ಟರ್ನ್ ವೇರ್ ಡ್ರೆಸ್ಸಸ್ ಅಲ್ಲದೆ ಎತ್ನಿಕ್ ವೇರ್ ಡ್ರೆಸ್ಸಸ್ಸು ಅಷ್ಟೇ ತುಂಬಾ ಚೆನ್ನಾಗಿಯೇ ಇತ್ತು ಕಲೆಕ್ಷನ್ಸ್ ಎಲ್ಲ. ಹಾಗೆ ಈ ನಡುವೆ ಸ್ಯಾರೀಸ್ ಕೂಡ ಇರುತ್ತೆ. ಸೊ ಸ್ಯಾರಿ ಕಲೆಕ್ಷನ್ಸ್ ಕೂಡ ಚೆನ್ನಾಗಿಯೇ ಇತ್ತು. ಹಾಗೆ ಬ್ಲೌಸಸ್ ಕೂಡ ಇತ್ತು. ಬ್ಲೌಸ್ ಎಲ್ಲ ರೀಸನೇಬಲ್ ಆಗೇ ಇತ್ತು ರೇಟ್, ಅಂದರೆ 999 ಮತ್ತು 1299 ಇತ್ತು ಅನಿಸುತ್ತೆ ಪ್ರೈಸು. ಚೆನ್ನಾಗಿರೋ ಬ್ಲೌಸಸ್ಗಳೇ ಇತ್ತು. ಹಾಗೆ ಕೆಲವೊಂದು ಬ್ಲೌಸಸ್ ಎಲ್ಲ ನಾವು ಲೆಹಂಗಾಗೂ ಕೂಡ ಎಲ್ಲ ಯೂಸ್ ಮಾಡ್ಬೋದು, ಲೈಕ್ ಆ ಥರದ್ದೆಲ್ಲ ಇತ್ತು ಕಲೆಕ್ಷನ್ಸು. ಹಾಗೆ ಕಲರ್ ಕಾಂಬಿನೇಷನ್ಸ್ಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು ಕುರ್ತಾ ಕಲೆಕ್ಷನ್ಸ್ ಮಾತ್ರ. ಅದೇ ನಾನು ಆವಾಗಲೇ ಹೇಳಿದ್ನಲ್ಲ ಬ್ಲೌಸ್ ಕಲೆಕ್ಷನ್ಸ್ ಎಲ್ಲ ಇತ್ತು ಅಂತ. ಸೊ ಇವಾಗ ನಾನು ತೋರಿಸ್ತಿದ್ದೀನ ಈ ಬ್ಲೌಸಸ್ನ ನಾವು ಸ್ಯಾರೀಸ್ಗೆ ಕೂಡ ಯೂಸ್ ಮಾಡ್ಬೋದು, ಹಾಗೆ ಲೆಹಂಗಾಗೂ ಯೂಸ್ ಮಾಡ್ಬೋದು, ಲೈಕ್ ಆ ಥರ ಬ್ಲೌಸಸ್ ಕೂಡ ಇತ್ತು ಕಲೆಕ್ಷನ್ಸು. ನಾನು ಕೆಲವೊಂದು ಮಾತ್ರ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿಯೇ ಇತ್ತು ಕಲೆಕ್ಷನ್ಸ್ ವೆಸ್ಟ್ ಸೈಡಲ್ಲಿ. ಅದಾದಮೇಲೆ ನಾವು H&Mಗೆ ಹೋಗೋಣ ಅಂತ ಬಂದ್ವಿ. ಆ್ಯಕ್ಚುಲಿ ನಾವು H&M ಮತ್ತು ವೆಸ್ಟ್ ಸೈಡ್ ಹಾಗೆ ಝೂಡಿಯೋ 3ಕ್ಕೆ ಹೋಗೋಣ ಅಂದ್ಕೊಂಡು ಬಂದ್ವಿ. ಬಟ್ ನಮಗೆ ಝೂಡಿಯೋಗೆ ಹೋಗೋಕ್ಕೆ ಆಗಲಿಲ್ಲ. ಯಾವಾಗಲೂ ಝೂಡಿಯೋಗೆ ಹೋಗೋಣ ಅಂದ್ಕೊಂಡೇ ಬರ್ತೀನಿ, ಬಟ್ ಹೋಗೋದೇ ಇಲ್ಲ ಝೂಡಿಯೋಗೆ, ತುಂಬ ಕಡಿಮೆ ನಾನು ಝೂಡಿಯೋಗೆ ಹೋಗೋದು. ಸೊ H&Mಗೆ ಬಂದ್ವಿ. H&Mಲ್ಲೂ ಅಷ್ಟೇ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲ ಕಡೆನೂ ಅಷ್ಟೇ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸನ್ನೇ ಹಾಕಿದರು. ನಮಗೆ ಎಲ್ಲ ಕಡೆ ನೋಡಿದ್ಮೇಲೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಕನ್ಫ್ಯೂಸ್ ಆಗುತ್ತೆ. ಸೊ ಇದು ಡಿಸೆಂಬರ್ ಮಂತ್ ಕೂಡ ಆಗಿರೋದ್ರಿಂದ ತುಂಬ ಪಾರ್ಟಿ ವೇರ್ ಕಲೆಕ್ಷನ್ಸ್ ಹಾಗೆಯೇ ವಿಂಟರ್ ವೇರ್ ಕಲೆಕ್ಷನ್ಸೇ ಜಾಸ್ತಿ ಇತ್ತು. ಪ್ರೈಸ್ ಕೂಡ ಆಯಾ ಕ್ವಾಲಿಟಿಗೆ ತಕ್ಕನಾಗಿಯೇ ಇತ್ತು ಎಲ್ಲದು ಪ್ರೈಸು. ಆ್ಯಂಡ್ ಇದೊಂದು ಡ್ರೆಸ್ ನೋಡ್ಬೋದು ವೈಟ್ ಕಲರ್, ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಇದು ಪಾರ್ಟೀಸ್ಗೆ ಮಾತ್ರನೇ ಯೂಸ್ ಮಾಡ್ಬೋದು, ಲೈಕ್ ಆ ಥರ ಇತ್ತು. ಅದಾದಮೇಲೆ ಇದೊಂದು ಟಾಪ್ ನೋಡಿದೆ. ಈ ಒಂದು ಟಾಪ್ ಕೂಡ ಇಷ್ಟ ಆಯಿತು. ಸೊ ಇದು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇದೊಂದು ಟಾಪ್ ಎತ್ಕೊಂಡೆ ನಾನು. ಸೊ ಡ್ರೆಸ್ಸಸ್ಗಳಂತೂ ವೆರೈಟೀಸ್ ಇತ್ತು, ಡಿಫ್ರೆಂಟ್ ಆಗಿರೋದಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ಯಾರಾದರೂ H&Mಗೆ ಮತ್ತು ವೆಸ್ಟ್ ಸೈಡ್ಗೆಲ್ಲ ಹೋಗಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಈ ಮಂತ್ ಬೆಸ್ಟ್ ಅಂತಲೇ ಹೇಳ್ತೀನಿ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಅದಾದಮೇಲೆ ನಾನು ಕೆಲವೊಂದು ಡ್ರೆಸ್ಸಸ್ನ ತೊಗೊಂಡು ಟ್ರಯಲ್ ರೂಮಲ್ಲಿ ಚೆಕ್ ಮಾಡ್ತಾಯಿದ್ದೀನಿ H&Mಲ್ಲಿ. ವೆಸ್ಟ್ ಸೈಡ್ಗಂತೂ ನಾನು ಹೋಗಲೇ ಇಲ್ಲ ಟ್ರಯಲ್ ರೂಮ್ಗೆ, ಯಾಕೆಂದರೆ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಆ್ಯಕ್ಚುಲಿ H&Mಲ್ಲೂ ತುಂಬಾ ಕ್ರೌಡ್ ಇತ್ತು. ಬಟ್ H&Mಲ್ಲಿ ನಾನು ಕೆಲವೊಂದು ಡ್ರೆಸ್ಸಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದರಿಂದ ಟ್ರಯಲ್ ರೂಮ್ಗೆ ಹೋಗಿ ಚೆಕ್ ಮಾಡಲೇಬೇಕಾಯಿತು. ಹಾಗಾಗಿ ಕೆಲವೊಂದು ಡ್ರೆಸ್ಸಸ್ನ ಇಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಇದೊಂದು ಬ್ಲ್ಯಾಕ್ ಕಲರ್ದೊಂದು ಟಾಪ್ ತೊಗೊಂಡೆ. ಬಟ್ 2 ಸೈಜಲ್ಲಿ ತೊಗೊಂಡೆ ನಾನು. ಒಂದು ಸೈಜು ಕರೆಕ್ಟ್ ಫಿಟ್ಟಿಂಗ್ ಅನ್ನಿಸ್ತು, ನಂಗೆ ಫಿಟ್ಟಿಂಗ್ ಅಷ್ಟು ಇಷ್ಟ ಆಗಿಲ್ಲ, ಸ್ವಲ್ಪ ಲೂಸ್ ಇರಬೇಕು ಅನ್ನಿಸ್ತು. ಹಾಗಾಗಿ 2 ಟ್ರೈ ಮಾಡಿದೆ. 2ರಲ್ಲಿ ಯಾವ್ದು ಸ್ವಲ್ಪ ಲೂಸ್ ಅನಿಸುತ್ತೆ ಅದು ತೊಗೊಳ್ಳೋಣ ಅಂತ. ಹಾಗೆ ಈ ಒಂದು ಟಾಪು ನೋಡಿದೆ. ಬಟ್ ಇದು ನೋಡೋಕ್ಕೆ ಚೆನ್ನಾಗಿದೆ, ಬಟ್ ವೇರ್ ಮಾಡಿದಾಗ ನಂಗೆ ಸ್ವಲ್ಪ ಫಿಟ್ಟಿಂಗ್ ಇದೆ ತುಂಬ ಅಂತ ಅನ್ನಿಸ್ತು. ತುಂಬ ಫಿಟ್ ಇದೆ, ನನಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಅದಾದಮೇಲೆ ನಾನು 2 ಪ್ಯಾಂಟ್ ಟ್ರೈ ಮಾಡಿದೆ. ಇದೆರಡರಲ್ಲಿ ಯಾವ್ದಾದ್ರು ಒಂದು ತೊಗೊಳ್ಳೋಣ ಅಂತ. ಬಟ್ ಅದರಲ್ಲಿ ನನಗೆ ಗ್ರೀನ್ ಕಲರ್ದು ತುಂಬ ಇಷ್ಟ ಆಯಿತು. ಬಟ್ ಅದ್ರಲ್ಲಿ ನನ್ನ ಸೈಜ್ ಸಿಗಲಿಲ್ಲ. ಹಾಗಾಗಿ H&M ಆನ್ಲೈನಲ್ಲಿ ಚೆಕ್ ಮಾಡಿದೆ, ಅದರಲ್ಲಾದರೂ ಸೈಜ್ ಇದೆಯಾ ಅಂತ. ಆನ್ಲೈನಲ್ಲಿ ಸೈಜ್ ಇತ್ತು ನನಗೆ ಬೇಕಾಗಿದ್ದು. ಸೊ ಹಂಗಾಗ್ಬಿಟ್ಟು ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋಣ ಆ ಪ್ಯಾಂಟ್ ಅಂದ್ಕೊಂಡು ಬಂದೆ. H&Mಲ್ಲಿ ನಾನು ಕೆಲವೊಂದು ಡ್ರೆಸ್ಸಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದರಿಂದ ಅದರದ್ದೆಲ್ಲ ಬಿಲ್ಲಿಂಗ್ ಮಾಡಿಸ್ತಾಯಿದ್ರು ಶಂಕರ್. ಆ ಟೈಮಲ್ಲಿ ನಾನು ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ನೋಡೋಣ ಅಂತ ನೋಡ್ತಾ ಇದ್ದೆ. ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಇತ್ತು. ಹಾಗೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. H&Mಲ್ಲಿ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಎಲ್ಲದೂ ಚೆನ್ನಾಗಿತ್ತು. ಈವನ್ ವೆಸ್ಟ್ ಸೈಡಲ್ಲೂ ಅಷ್ಟೇ ಎರಡೂ ಕಡೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಇನ್ನು ಅಲ್ಲಿಂದ ನಾವು ಏನಾದರೂ ತಿನ್ನೋಣ ಅಂತ ಫಿನಿಕ್ಸ್ ಮಾಲಲ್ಲಿ ಅಪ್ಪರ್ ಡೆಕ್ಕಿಗೆ ಬಂದರೆ ಎಷ್ಟು ಕ್ರೌಡ್ ಇತ್ತಂದರೆ ಅಷ್ಟು ಫುಲ್ ಜನ ಜಾತ್ರೆ ಥರ ಇತ್ತು. ಸೊ ಅದರಲ್ಲಿ ನಾವು ಕೂಡ ಹೋಗಿ ಒಂದು ಫುಡ್ಡನ್ನು ಆರ್ಡರ್ ಮಾಡಿ ತೊಗೊಂಡು ತಿಂದಿತ್ತಾಯಿತು. ಚೋಲೆ ಭಟೂರೆ ಬೇಕು ಅಂತಿದ್ರು ಶಂಕರ್. ಸೊ ಹಂಗಾಗ್ಬಿಟ್ಟು ಅದನ್ನು ತೊಗೊಂಡು ತಿಂದ್ಕೊಂಡು ವಾಪಸ್ ನಾವು ಮನೆಗೆ ಬಂದ್ವಿ. ಸೊ ಫ್ರೆಂಡ್ಸ್, ನಿನ್ನೆ ನಾವು ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಬಂದ್ವಿ ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ನಾನು H&Mಲ್ಲಿ ತೊಗೊಂಡಿದ್ದು ಆ್ಯಕ್ಚುಲಿ. ಸೊ ಈ ಒಂದು ಟಾಪು ಕ್ರೀಮ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿದೆ. ಹಾಗೆ ವಿ ಶೇಪ್ ಇದೆ ನೆಕ್ಕು. ಸೊ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ನನಗೆ. ಹಾಗೆ ಪ್ಯಾಟರ್ನ್ ಕೂಡ ಇಷ್ಟ ಆಯಿತು. ಹಾಗಾಗಿ ಇದೊಂದು ಟಾಪ್ ತೊಗೊಂಡಿದ್ದು. ಹಾಗೆ ಇದನ್ನೆಲ್ಲ ನಾನು ಲೈಕ್ ಟ್ರಯಲ್ ರೂಮಲ್ಲಿ ಚೆಕ್ ಮಾಡಿದ್ನಲ್ಲ, ಆ ಒಂದು ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವೇನಾದ್ರು ಸ್ಕಿಪ್ ಮಾಡಿದರೆ ಚೆಕ್ ಮಾಡ್ಬೋದು, ಲೈಕ್ ಯಾವ ರೀತಿಯಾಗಿ ಕಾಣುತ್ತೆ ಟಾಪು ಅಂತ ನೋಡಬೇಕಂದ್ರೆ. ಸೊ ಇದ್ರದ್ದು ಪ್ರೈಸ್ ಬಂದು 699 ಇದೆ. ಸೊ ಇದು ಒಂದು ಟಾಪ್ ತೊಗೊಂಡಿದ್ದು H&Mಲ್ಲಿ. ಅದಾದಮೇಲೆ ನೆಕ್ಸ್ಟ್ ಒಂದು ಬ್ಲ್ಯಾಕ್ ಕಲರ್ದು ತೊಗೊಂಡೆ. ಈ ಥರ ಪ್ಲೇನ್ ಬೇಕಿತ್ತು ನನಗೆ ಟಾಪ್, ಹಾಗಾಗ್ಬಿಟ್ಟು ಇದೊಂದು ಟಿ ಶರ್ಟ್ ತೊಗೊಂಡಿದ್ದು. ಇದ್ರದ್ದು ಪ್ರೈಸು 799 ಇದೆ. ಮೆಟೀರಿಯಲ್ ಮಾತ್ರ ಸಕ್ಕ ಸಾಫ್ಟಾಗಿದೆ, ತುಂಬಾ ಸಾಫ್ಟ್ ಇದೆ. ಹಾಗಾಗಿ ಇದು ಒಂದು ತೊಗೊಂಡೆ. ನೆಕ್ಸ್ಟ್ ಇನ್ನೊಂದು ಪ್ಯಾಂಟ್ ತೊಗೊಂಡೆ, ಜೀನ್ಸು. ಸೊ ಈ ಥರ ಎಲಾಸ್ಟಿಕ್ ಇದೆ. ಹಾಗೆ ಇಲ್ಲಿ ಫುಲ್ ಅಗ್ಲ ಇದೆ ಕೆಳಗಡೆ. ಸೊ ಈ ಥರದ್ದು ಲೈಟ್ ಬ್ಲೂ ಇದೆ, ಫುಲ್ಲು ಲೈಟ್ ಬ್ಲೂ. ಆ್ಯಕ್ಚುಲಿ ಈ ಥರದ್ದು ಕಲರ್ ಕಾಂಬಿನೇಷನ್ ಇರಲಿಲ್ಲ ನನ್ನ ಹತ್ರ, ಅಂದರೆ ಲೈಟ್ ಬ್ಲೂ ಇರಲಿಲ್ಲ ನನ್ನ ಹತ್ರ ಪ್ಯಾಂಟು.
ಹಾಗೆ ಈ ಥರ ಪ್ಯಾಟರ್ನ್ ಕೂಡ ಇರಲಿಲ್ಲ. ಹಾಗಾಗ್ಬಿಟ್ಟು ಇದು ಒಂದು ಪ್ಯಾಂಟ್ ತೊಗೊಂಡೆ. ಹಾಗೆ H&M ಅಲ್ಲೇ ನಾನು ಆಲ್ಮೋಸ್ಟ್ ಜೀನ್ಸ್ ಎಲ್ಲ ತೊಗೊಳೋದು, ಯಾಕಂದರೆ ಮೆಟೀರಿಯಲ್ ಸಕ್ಕ ಸಾಫ್ಟ್ ಆಗಿರುತ್ತೆ ಜೀನ್ಸ್, ಮತ್ತು ನನಗೆ ಕಂಫರ್ಟೇಬಲ್ ಅನಿಸುತ್ತೆ H&Mದು. ಹಾಗಾಗಿ ನಾನು H&M ಅಲ್ಲೇ ಆಲ್ಮೋಸ್ಟ್ ಜೀನ್ಸ್ ತೊಗೊಳೋದು. ಅದ್ರ ಪ್ರೈಸು ಆ್ಯಕ್ಚುಲಿ ಇದು 2299 ಇದೆ, ಬಟ್ ನನಗೆ ಇದು ಆಫರಲ್ಲಿ 1399 ಆಯಿತು. ಸೊ ಈ ಪ್ಯಾಂಟು 1399ಗೆ ನನಗೆ ಸಿಕ್ಕಿದ್ದು. ನೆಕ್ಸ್ಟ್ ಇನ್ನು ಇದು ಒಂದು ಟೀ ಶರ್ಟು. ಇದನ್ನು ಶಂಕರ್ ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು. ವೆಸ್ಟ್ ಸೈಡಲ್ಲಿ ಆ್ಯಕ್ಚುಲಿ ಇದು ಒಂದೇ ಅನಿಸುತ್ತೆ ನಾವು ತೊಗೊಂಡಿದ್ದು, ಇದು ಒಂದೇ ತೊಗೊಂಡಿದ್ದು. ಶಂಕರ್ ಟೀ ಶರ್ಟ್ ಮಾತ್ರ ತೊಗೊಂಡಿದ್ದು ವೆಸ್ಟ್ ಸೈಡಲ್ಲಿ. ಈ ಥರ ಕಾಲರ್ ಇದೆ ಆ್ಯಂಡ್ ನೀವು ನೋಡ್ಬೋದು ಫುಲ್ಲು ಈ ಥರ ಪ್ಯಾಟ್ರನ್. ಸೊ ಇದು ಒಂದು ಶರ್ಟ್. ಇದ್ರದ್ದು ಪ್ರೈಸು 1499. ಸೊ ಇದು ಒಂದು ಟೀ ಶರ್ಟ್ ಅಷ್ಟೇ. ವೆಸ್ಟ್ ಸೈಡಲ್ಲೂ ಚೆನ್ನಾಗಿತ್ತು ಕಲೆಕ್ಷನ್ಸು, ಎಲ್ಲ ಪಾರ್ಟಿ ವೇರ್ ಥರದ್ದೇ ಇತ್ತು. ಬಟ್ ನನಗೆ ಸ್ವಲ್ಪ ಜೀನ್ಸ್ ಮತ್ತು ಟಾಪ್ಸ್ ಈ ಥರದ್ದು ಬೇಕಿತ್ತು. ಹಾಗಾಗ್ಬಿಟ್ಟು ನಾನು ಆಲ್ಮೋಸ್ಟ್ ಎಲ್ಲ H&M ಅಲ್ಲೇ ತೊಗೊಂಡಿದ್ದು. ಆ್ಯಂಡ್ ಶಂಕರ್ ವೆಸ್ಟ್ ಸೈಡಲ್ಲಿ ಇದೊಂದು ತೊಗೊಂಡ್ರು ಅಷ್ಟೇ. ಅದಾದಮೇಲೆ ನೆಕ್ಸ್ಟು ಇನ್ನೇನು ಬರಬೇಕಾದ್ರೆ ನಾವು ಈಗೊಂದು ಸ್ವೀಟ್ ಬಾಕ್ಸ್ ತಂದ್ವಿ. ಇದು ಕರಾಚಿಲಿ ತಂದಿದ್ದು. ಆಲ್ಮೋಸ್ಟ್ ಕರಾಚಿಲೂ ಅಷ್ಟೇ, ನಾವು ಮಾಲ್ಗೆ ಹೋದರೆ ಕರಾಚಿಲಿ ಒಂದು ಸ್ವೀಟ್ ಬಾಕ್ಸ್ ತೊಗೊಂಡು ಬರ್ತೀವಿ. ಸೊ ಇದಿಷ್ಟೇ ಫ್ರೆಂಡ್ಸ್ ನಾವು ನೆನ್ನೆ ಶಾಪಿಂಗ್ನ ಮಾಡಿದ್ದು. ಸೊ ಈ ಒಂದು ಶಾಪಿಂಗ್ ವಿಡಿಯೋ ಆ್ಯಂಡ್ ವೀಕೆಂಡ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ. ಓಕೆ, ನಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.